पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಲ್ರಿಗೂ ನಮಸ್ಕಾರ. ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ರಾಯರು ಭಕ್ತರು ಯಾರೆಲ್ಲ ಇದ್ದಾರೋ ಅವರಿಗೆ ಅಧಿಕ ಮಾಸದ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಅಧಿಕ ಮಾಸ ಅನ್ನೋದು ಪ್ರತಿ 3 ವರ್ಷಕ್ಕೊಮ್ಮೆ ಬರುತ್ತೆ. 3 ವರ್ಷಕ್ಕೊಮ್ಮೆ ಬರೋದ್ರಿಂದ ಈ ಒಂದು ಅಧಿಕ ಮಾಸಕ್ಕೆ ತುಂಬ ಅಂದರೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಇದೇ ತಿಂಗಳು 17ನೇ ತಾರೀಕಿಂದ 17/5/2026ರಿಂದ ಹಿಡಿದು 15/6/2026ರವರೆಗೂ 1 ತಿಂಗಳ ಕಾಲ ಅಧಿಕ ಮಾಸ ಇರುತ್ತೆ. ಈ ಒಂದು ಅಧಿಕ ಮಾಸದಲ್ಲಿ ಸಾಮಾನ್ಯವಾಗಿ ದಾನ ಮತ್ತು ಒಂದು ಒಳ್ಳೆಯ ಕೆಲಸಗಳಿಗೆ ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ನೀವೇನು ದಾನಗಳನ್ನ ಮಾಡ್ತೀರಾ ಅದರಿಂದ ನೀವು ಕೋಟಿ ಪುಣ್ಯಗಳನ್ನ ಪಡ್ಕೊಳ್ಳೋ ಅಂತಹ ಒಂದು ಅವಕಾಶಗಳು ನಿಮಗೆ ಸಿಗುತ್ತೆ. ಈ ವರ್ಷದ ಜ್ಯೇಷ್ಠ ಮಾಸವು ಅಧಿಕ ಮಾಸವಾಗಿ ಬಂದಿದೆ. ಚಾಂದ್ರೋ ಮಾಸೋ ಹಸ್ ಸಂಕ್ರಾಂತೋ ಮಲಮಾಸ ಪ್ರಕೀರ್ತಿತಃ. ಸ್ಮೃತಿ ಮುಕ್ತಾವಳಿಯ ವಾಕ್ಯದಂತೆ ಯಾವ ಚಾಂದ್ರಮಾಸದಲ್ಲಿ ಒಂದು ಸಂಕ್ರಮಣವು ಸಂಭವಿಸುವುದಿಲ್ಲವೋ ಅದಕ್ಕೆ ಅಧಿಕ ಮಾಸ ಅಥವಾ ಮಲಮಾಸ ಅಂತ ಹೇಳಲಾಗುತ್ತದೆ. ಹಾಗೆಯೇ ಈ ಅಧಿಕ ಮಾಸವು ಸರ್ವ ಪುಣ್ಯ ಕಾರ್ಯಗಳಿಗೆ ಗ್ರಾಹ್ಯವಾಗಿದೆ. ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳೋ ಹಾಗೆ ಈ ಅಧಿಕ ಮಾಸದಲ್ಲಿ ಮಾಡಲಾಗುವ ಸತ್ಕರ್ಮಗಳಿಗೆ ಅಧಿಕವಾದ ಫಲ ಸಿಗುವುದರಿಂದ ಈ ಮಾಸವನ್ನು ಅಧಿಕ ಮಾಸ ಅಂತ ಹೇಳಲಾಗುತ್ತದೆ. ಈ ಅಧಿಕ ಮಾಸ ಅನ್ನೋದು 3 ವರ್ಷಗಳಿಗೊಮ್ಮೆ ಬರುವುದರಿಂದ ರಾಯರಿಗೆ ರಾಯರ ಮಠಗಳಲ್ಲಿ ವಿಶೇಷ ಸೇವೆ ಹಾಗೂ ಹೋಮಗಳನ್ನು ಎಲ್ಲ ರಾಯರ ಮಠಗಳಲ್ಲೂ ಮಾಡಲಾಗುತ್ತದೆ. ಇನ್ನು ದಾನಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಒಂದು ಅಧಿಕ ಮಾಸದಲ್ಲಿ ತುಂಬ ದಾನಗಳಿವೆ. ಆದರೆ ಅಪೂಪ ದಾನ ಅನ್ನೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾದ ದಾನ. ಇದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅಧಿಕ ಮಾಸದಲ್ಲಿ ದಾನಗಳಲ್ಲೇ ಶ್ರೇಷ್ಠವಾದ ದಾನ ಅಂತ ಹೇಳೋದಾದರೆ ಅಪೂಪ ದಾನ ಅಂತ. ಈ ಒಂದು ಅಪೂಪ ಅಥವಾ ಅತಿರಸ ಅಂತ ನಾವು ಏನು ಹೇಳ್ತೀವಿ, ಹೇಗೆ ಮಾಡೋದು ಅನ್ನೋದನ್ನು ನಾನು ಈಗಾಗಲೇ ಹೇಳ್ದಾಗೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆಯೇ ಯಾವ ರೀತಿ ದಾನ ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಈ ಒಂದು ಅಪೂಪ ದಾನಕ್ಕೆ ತುಂಬ ಅಂದರೆ ತುಂಬಾ ಒಂದು ಶ್ರೇಷ್ಠವಾದ ಒಂದು ಫಲ ಸಿಗುತ್ತಂತೆ. ನಾವು ಈ ಒಂದು ಅಧಿಕ ಮಾಸದಲ್ಲಿ ಬ್ರಾಹ್ಮಣರಿಗೆ ಈ ಒಂದು ಅಪೂಪ ದಾನ ಮಾಡೋದ್ರಿಂದ ತುಂಬ ಒಂದು ಫಲನ ಅಂದರೆ ಅಷ್ಟಪುಣ್ಯಗಳು ಸಿಗುತ್ತಂತೆ ಈ ಒಂದು ಅಪೂಪ ದಾನ ಮಾಡೋದ್ರಿಂದ. ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ತಪ್ಪದೇ ಈ ಒಂದು ಅಪೂಪ ದಾನನ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನು ಮುಂದಿನ ದಾನಗಳು ಅಂತ ಹೇಳೋದಾಯಿತು ಅಂತಂದರೆ ಈ ಒಂದು ಅಧಿಕ ಮಾಸದಲ್ಲಿ ಅಪೂಪ ದಾನ ಬಿಟ್ಟು ನೀವು 33 ದೀಪಗಳನ್ನ ದಾನವಾಗಿ ಕೊಡ್ಬೋದು. ಅಂದರೆ 33 ಒಂಟಿ ದೀಪಗಳಲ್ಲ, 33 ಜೊತೆ ಜೋಡಿ ದೀಪಗಳನ್ನ ನೀವು ದಾನವಾಗಿ ನೀವು ಯಾರಾದರೂ ಮುತ್ತೈದೆಯರಿಗೆ ನೀವು ದಾನವಾಗಿ ಕೊಡ್ಬೋದು, ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಡ್ಬೋದು. ಹಾಗೆಯೇ ನಿಮ್ಗೇನಾದರೂ 33 ಕೊಡಲಿಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಬ್ಬ ಬ್ರಾಹ್ಮಣ ಮುತ್ತೈದೆಗಾಗಿರ್ಬೋದು ಈ ಒಂದು ಹುಣ್ಣಿಮೆ ಕಳೆಯೋದ್ರ ಒಳಗಡೆ ನೀವು ಈ ಒಂದು ದೀಪನ ಒಬ್ರಿಗಾದ್ರೂ ದಾನವಾಗಿ ನೀವು ಕೊಡ್ಬೋದು, ಜೋಡಿ ದೀಪನ. ಇದಾದ ನಂತರ ನೀವು ಮರದ ಬಾಗಿನ ಕೊಡ್ಬೋದು. ಅಂದರೆ ಯಾರಾದರೂ ಮುತ್ತೈದೆಯರಿದ್ದರು ಅಂತಂದರೆ ಈ ಒಂದು ಇದರಲ್ಲಿ ಅಂದರೆ ನಾವು ಗೌರಿ ಹಬ್ಬಗಳಲ್ಲಿ ಏನೇನು ನಾವು ಬಾಗಿನ ಕೊಡ್ತೀವಿ ಹೆಣ್ಮಕ್ಳಿಗೆ, ಅದೇ ರೀತಿಯೇ ಯಾರಾದರೂ ಬ್ರಾಹ್ಮಣ ಮುತ್ತೈದೆಯರಿಗೆ ನೀವು ಮರದ ಬಾಗಿನ ಅಂದರೆ ಒಳಗಡೆ ಬಾಗಿನದ ಐಟಮು ಏನೇನು ಇರಬೇಕೋ ಅದನ್ನೆಲ್ಲ ಇಟ್ಟು 33 ಜನ ಮುತ್ತೈದೆಯರಿಗೆ ಕೊಡಲಿಕ್ಕಾಗಿಲ್ಲ ಅಂದರೆ, ನಿಮ್ಮ ಶಕ್ತಿಗೆ ಅನುಸಾರವಾಗಿ ಕೊಡಲಿಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಒಬ್ಬ ಮುತ್ತೈದೆಯರಿಗಾದ್ರೂ ನೀವು ಮರದ ಬಾಗಿನ ಅದರೊಳಗೆ ಏನೇನೆಲ್ಲ ಐಟಮ್ ಇಟ್ಟು ಕೊಡಬೇಕಂತ ಇದೆಯೋ ಅದನ್ನಿಟ್ಟು ನೀವು ಕೊಡ್ಬೋದು. ಹಾಗೆಯೇ ನೀವು ಡ್ರೈ ಫ್ರೂಟ್ಸ್ಗಳನ್ನ ದಾನವಾಗಿ ಕೊಡ್ಬೋದು. ಅಂದರೆ 33 ಎಣಿಕೆ ಪ್ರಕಾರನೇ ನೀವು, ಅಂದರೆ ಇವಾಗ ಏನಾದ್ರು ಬಾದಾಮಿ ಕೊಡ್ತೀವಿ ಅಂತಂದರೆ 33, ಗೋಡಂಬಿ ಕೊಡ್ತೀವಿ ಅಂತಂದರೆ 33, ಈ ರೀತಿ 33 ಎಣಿಕೆ ಪ್ರಕಾರನೇ ನೀವು ಕೊಡಬೇಕಾಗುತ್ತೆ. ಹಾಗೆಯೇ ನೀವು ತುಳಸಿ ಗಿಡ ಕೊಡ್ತೀನಿ ಅಂತಂದರೆ ದಾನವಾಗಿ, ಇದು ಅಂತೂ ತುಂಬ ಅಂದರೆ ತುಂಬಾ ಶ್ರೇಷ್ಠವಾಗಿದೆ. ತುಳಸಿ ಗಿಡ ಒಂದನ್ನೇ ಕೊಡಬಾರ್ದು ನೀವು, ಅದ್ರ ಜೊತೆಗೆ ಒಂದು ಅಂಬೆಗಾಲು ಕೃಷ್ಣನ ಒಂದು ತುಳಸಿ ಗಿಡದೊಳಗಿಟ್ಟು ಮನೆಯಲ್ಲಿಟ್ಟು 33 ತುಳಸಿ ಗಿಡಗಳನ್ನು ಕೂಡ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಯಾವುದಾದ್ರೂ ದೇವಸ್ಥಾನಗಳೆಲ್ಲ ಆಗಿರ್ಬೋದು ಅಥವಾ ನಿಮಗೆ ಯಾರಾದರೂ ಹತ್ತಿರದಲ್ಲಿ ಯಾರಾದರೂ ಗೊತ್ತಿದ್ರು ಅಂತಂದರೆ ಅವರಿಗೆ ನೀವು ಕರೆದು ನೀವು ಅರ್ಶಿನ ಕುಂಕುಮ ಕೊಟ್ಟು ಈ ಒಂದು ತುಳಸಿ ಗಿಡನ ನೀವು ಅಂಬೆಗಾಲು ಕೃಷ್ಣನ ಇಟ್ಟು ನೀವು ದಾನವಾಗಿ ಕೊಡ್ಬೋದು. ಕನಿಷ್ಠ ಪಕ್ಷ ಏನೂ ಮಾಡಲಿಕ್ಕಾಗಿಲ್ಲ ಅಂತಂದರೆ
₹1 ಕಾಯಿನ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ₹1 ಕಾಯಿನ್ಸ್ ಆಗಿರ್ಬೋದು ಅಥವಾ ₹2 ಕಾಯಿನ್ಸ್ ಆಗಿರ್ಬೋದು, ₹5 ಕಾಯಿನ್ಸ್ ಆಗಿರ್ಬೋದು, 33 ಕಾಯಿನ್ಸ್ಗಳನ್ನ ತೊಗೊಂಡು ನೀವು ಅದೊಂದು ಹಿತ್ತಾಳೆ ಅಂದರೆ ಹಿತ್ತಾಳೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಆಯಿತು ಅಂತಂದರೆ ಒಂದು ಹಿತ್ತಾಳೆ ಬಟ್ಲಿನಲ್ಲಿಟ್ಟು ದೇವ್ರ ಮುಂದೆ ಸಮರ್ಪಣೆ ಮಾಡಿ ಏನಿದೆ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ಅಕಸ್ಮಾತ್ ಹಿತ್ತಾಳೆ ಬಟ್ಲು ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅಡಿಕೆ ಪ್ಲೇಟ್ ಬರುತ್ತೆ ಗೊತ್ತಾ, ಅಡಿಕೆ ಬಟ್ಲಾಗಿರ್ಬೋದು, ಅಡಿಕೆ ಪ್ಲೇಟ್ ಆಗಿರ್ಬೋದು, ಆ ಒಂದು 33 ನಾಣ್ಯಗಳನ್ನ ಅಡಿಕೆ ಪ್ಲೇಟ್ನಲ್ಲಾಗಿರ್ಬೋದು ಅಥವಾ ಹಿತ್ತಾಳೆ ಪ್ಲೇಟ್ನಲ್ಲಾಗಿರ್ಬೋದು ಇಟ್ಟು ದೇವ್ರ ಮುಂದೆ ಸಮರ್ಪಣೆ ಮಾಡಿ ಪೂಜೆ ಮಾಡಿ ತದಾದ ನಂತರ ನೀವು ಈ ಒಂದು 33 ನಾಣ್ಯಗಳನ್ನು ಯಾವುದಾದ್ರೂ ಮಠಗಳಲ್ಲಾಗಿರ್ಬೋದು ಅಥವಾ ಯಾರಿಗಾದ್ರೂ ಗೊತ್ತಿರೋರಿದ್ರು ಅಂತಂದ್ರೆ ನೀವು ಅವರಿಗೂ ಕೂಡ ನೀವು ಇದನ್ನು ದಾನ ಮಾಡ್ಬೋದು. ಇದು ಸಹ ಆಗಿಲ್ಲ ಅಂತಂದರೆ ಕಡೆ ಪಕ್ಷ ಹಣ್ಣುಗಳು ಇವಾಗೇನು 33 ಹಣ್ಣುಗಳನ್ನ ನೀವು ತೊಗೊಂಡು 33 ಜನಕ್ಕೆ ನೀವು ದಾನವಾಗಿ ಕೊಡ್ಬೋದು. ಇವಾಗ ಈಗಿದ್ರೂ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ರಾಯರಿಗೂ ಕೂಡ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟವಾಗಿದೆ. ಅಂದರೆ ರಾಯರು ತುಂಬ ಇಷ್ಟಪಟ್ಟು ತಿಂತಿದ್ದಂಥ ಹಣ್ಣುಗಳಲ್ಲಿ ಒಂದು ಮಾವಿನ ಹಣ್ಣು ಕೂಡ ಒಂದಾಗಿರುತ್ತೆ. ಸೊ ಆ ಒಂದು ಇದರಲ್ಲಿ 33 ಮಾವಿನ ಹಣ್ಣುಗಳಾಗಿರ್ಬೋದು ಅಥವಾ ಆಪಲ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಕೈಗೆ ಎಟ್ಕೋ ಅಂತ ಇದರಲ್ಲಿ ಏನು ಸಿಗುತ್ತೆ ಅದನ್ನು ನೀವು 33 ಅಂದರೆ ಎಣಿಕೆ ಪ್ರಕಾರ ನೀವೇನೇ ದಾನವಾಗಿ ಕೊಟ್ರಿ ಅಂತಂದ್ರೆ 33 ಕೊಡಬೇಕು. ಹಾಗಾಗಿ 33 ಹಣ್ಣುಗಳನ್ನ ನೀವು ತೊಗೊಂಡು 33 ಜನಕ್ಕೆ ನೀವು ದಾನವಾಗಿ ಕೊಡ್ಬೋದು. ಈ ಒಂದು ದಾನಗಳನ್ನ ನೀವು ಹೇಗೆ ಕೊಡಬೇಕು, ಹೇಗೆ ಅಂದರೆ ಹೇಗೆ ರೆಡಿ ಮಾಡಿ ಕೊಡಬೇಕು ಅನ್ನೋದನ್ನು ನಾನು ಮುಂದಿನ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಇಷ್ಟನ್ನು ದಾನ ಮಾಡ್ಬೋದು. ಇನ್ನೂ ದಾನಗಳಿದ್ದಾವೆ, ಅದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಬಟ್ ಈ ಒಂದು ಅಧಿಕ ಮಾಸದಲ್ಲಿ ಕೊಡಬೇಕಾಗಿರುವಂತಹ ದಾನಗಳ ಬಗ್ಗೆ ಯಾರಾದರೂ ಮಾಡೋರಿದ್ರಿ ಅಂತಂದರೆ ಮುಂಚಿತವಾಗಲೇ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನ ನಾನು ವೀಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ಇನ್ನೂ ಡೌಟ್ ಇತ್ತು ಅಂತಂದರೆ ಹೇಳಿ. ಹಾಗೆಯೇ ಮುಂದೆ ಬರುವಂಥ ವೀಡಿಯೋದಲ್ಲಿ ನಾನು ಏನೇನಿದೆ ಎಲ್ಲ ಡೀಟೇಲಾಗಿ ಹೇಗೆ, ಹಾಗೆಯೇ ಅಪೂಪ ದಾನ ಅನ್ನೋದು ನೀವು ಮಠಗಳಲ್ಲೂ ಕೂಡ ಈ ಒಂದು ಸೇವೆನ ನೀವು ಸಲ್ಲಿಸ್ಬೋದು. ಅಕಸ್ಮಾತ್ ನೀವೇ ಮಾಡಿ ಮನೆಯಲ್ಲೇ ಮಾಡಿ ನಿಮ್ಮ ಕೈಯಾರೆ ಮಾಡಿ ಇದು ಮಾಡ್ತೀನಿ ಅಂತಂದರೆ ಆ ಒಂದು ಅಪೂಪ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.